ಬಿಡದಿ ಟೌನ್ಶಿಪ್ಗೆ ರೈತರು ಏನಂತಾರೆ? ಜಮೀನು ಕೊಡೋದಕ್ಕೆ ಒಪ್ಪಿದ್ದಾರಾ ಇಲ್ವಾ? ಜೆಡಿಎಸ್ ಸಮರ, ಜೋರಾದ ರಾಜಕೀಯ. ಬಿಡದಿ ಟೌನ್ಶಿಪ್ ಸಮರ, ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್. ಈ ಹಿನ್ನೆಲೆಯಲ್ಲಿ ಭೂ ಸ್ವಾಧೀನಕ್ಕೆ ಸಿದ್ಧತೆಗಳು ಕೂಡ ಆರಂಭ ಆಗಿದೆ. ಮೊದಲ ಹಂತದಲ್ಲಿ 3 ಗ್ರಾಮಗಳಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಗಳು ನಡೆಯುತ್ತೆ. ಈಗಾಗಲೇ ರೈತರಿಗೆ ಈ 3 ಗ್ರಾಮಗಳಲ್ಲಿ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ರೈತರು ಏನ್ ಹೇಳ್ತಾರೆ? ರೈತರ ಒಪ್ಪಿಗೆ ಇದೆಯಾ ಇಲ್ವಾ? ರೈತರು ಒಪ್ತಾ ಇಲ್ಲ ಅನ್ನೋದಾದ್ರೆ ಏನ್ ಕಾರಣ ಕೊಡ್ತಾ ಇದ್ದಾರೆ? ನ್ಯೂಸ್ 18 ನಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 3 ಗ್ರಾಮಗಳಲ್ಲಿ 518 ಎಕರೆ ಭೂ ಸ್ವಾಧೀನಕ್ಕೆ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಆ 3 ಗ್ರಾಮಗಳು ಮೊದಲ ಹಂತದಲ್ಲಿ ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಡೇರಹಳ್ಳಿ. ಈ ಗ್ರಾಮಗಳಲ್ಲಿ ಇದೀಗ ಭೂ ಸ್ವಾಧೀನ ಮಾಡುವ ಪ್ರಕ್ರಿಯೆಗಳು ಆರಂಭ ಆಗಿದೆ. ಆದ್ರೆ ರೈತರು ಭೂಮಿ ಬಿಟ್ಕೊಡ್ತಾರಾ? ಏನ್ ಹೇಳ್ತಿದ್ದಾರೆ ರೈತರು? ಬಿಡದಿ ಟೌನ್ಶಿಪ್ಗೆ ಬಹುತೇಕ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಪ್ರಾಣ ಕೊಟ್ಟೇವೆ ಹೊರತು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಬಿಡದಿಯಿಂದನೇ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ರೈತರ ಮನದಾಳ ಏನು? ರೈತರು ಏನ್ ಹೇಳ್ತಾ ಇದ್ದಾರೆ? ರೈತರು ಒಪ್ಪಿಕೊಳ್ಳದೆ ಇರೋದಕ್ಕೆ ಏನ್ ಕಾರಣ? ರೈತರು ಈ ಭೂಮಿಯ ವಿಚಾರದಲ್ಲಿ ಇಷ್ಟೊಂದು ರೀತಿಯಾಗಿ ಹೋರಾಟ ಮಾಡ್ತಾ ಇರೋದಕ್ಕೆ ಏನ್ ಕಾರಣ? ಇವೆಲ್ಲದರ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ನ್ಯೂಸ್ 18 ಕನ್ನಡ ಮಾಡಿದೆ. ಬಿಡದಿಯಿಂದನೇ ರೈತರ ಮನದಾಳದ ಮಾತುಗಳನ್ನ ಕೇಳಿಸಿಕೊಂಡು ಸರ್ಕಾರಕ್ಕೆ ಅದನ್ನ ತಲುಪಿಸುವ ಕೆಲಸವನ್ನ ಮಾಡ್ತಾ ಇದೆ. ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಡೇರಹಳ್ಳಿ ಈ 3 ಗ್ರಾಮಗಳ ಭೂಮಿಯನ್ನ ಇದೀಗ ಸ್ವಾಧೀನಪಡಿಸಿಕೊಳ್ಳುವಂತಹ ಅಧಿಸೂಚನೆ ಕೂಡ ಬಂದಿದೆ. 3 ಹಂತಗಳಲ್ಲಿ ಈ ಭೂ ಸ್ವಾಧೀನ ಪ್ರಕ್ರಿಯೆಗಳು ನಡೆಯುತ್ತೆ. ಆ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಗಳಲ್ಲೇ ಈಗಾಗಲೇ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ರೈತರಿಗೆ. ನಿಮ್ಗೆ 3 ಗ್ರಾಮಗಳಲ್ಲಿ ಏನೇನು ಆಗ್ತಾ ಇದೆ, ಯಾವ ರೀತಿಯ ಪರಿಸ್ಥಿತಿ ಇದೆ, ಗ್ರಾಮಸ್ಥರು ರೈತರು ಏನು ಹೇಳ್ತಾ ಇದ್ದಾರೆ, ಅವರ ಆಕ್ರೋಶದ ಕಟ್ಟೆ ಒಡೆದಿರೋದು ಯಾಕೆ ಅನ್ನೋದ್ರ ಬಗ್ಗೆ. ವಡೇರಹಳ್ಳಿಯಲ್ಲಂತೂ ಈಗಾಗಲೇ ಸಭೆ ಕೂಡ ಆಗಿದ್ದನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಮಂಡಲಹಳ್ಳಿಯಲ್ಲೂ ಕೂಡ ಕೆಂಪಯ್ಯನಪಾಳ್ಯದ ಗ್ರಾಮಸ್ಥರು, ಅಲ್ಲಿನ ರೈತರು ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ. ಆದ್ರೆ ಅಲ್ಲಿ ಇರುವಂತವ್ರು ನಿಜವಾದ ರೈತರು ಅಥವಾ ಅಲ್ಲಿ ಇದ್ದಂತಹ ಭೂಮಿಯನ್ನು ಹೊಂದಿರುವಂತಹ ರೈತರು ಇದನ್ನ ಹೇಳ್ತಾ ಇಲ್ಲ, ಒಪ್ಕೊಳ್ತಿದ್ದಾರೆ ಭೂಮಿ ಕೊಡೋದಿಕ್ಕೆ ಅಂತ ಸರ್ಕಾರ ಹೇಳ್ತಿದೆ. ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಹಾಗಾದ್ರೆ ನಿಜಾನ ಅದು? ಅಲ್ಲಿರುವಂತಹ ನಕಲಿ ರೈತರಿಂದ ಹೋರಾಟ ಆಗ್ತಾ ಇದೆಯಾ? ಅದರ ಬಗ್ಗೆ ಕೂಡ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟಕ್ಕೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಆಗಿದೆ. ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರದಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಯಾವುದೇ ಸರ್ಕಾರ ಇರಲಿ, ಅದು ಅವರು ಇವರು ಅಂತ ಹೇಳಿ ಅಲ್ಲ, ರೈತರಿಂದ ಸರ್ಕಾರ. ಅನ್ನದಾತರಿದ್ದರೆ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಊರು ಅಂತ ಹೇಳಿ. ಆದ್ರೆ ಈಗ ಈ ವಿಚಾರದಲ್ಲಿ ರಾಜಕೀಯ ಸ್ವರೂಪ ಆಗ್ತಾ ಇದೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಎಂಟ್ರಿ ಆಗಿದ್ದಾರೆ. ಸರ್ಕಾರಕ್ಕೆ ಕಿವಿನೂ ಇಲ್ಲ, ಕಣ್ಣು ಇಲ್ಲದಂತಾಗಿದೆ. ಜಮೀನು ಉಳಿಸ್ಕೊಳ್ಳೋದಕ್ಕೆ ರೈತರು ಇಲ್ಲಿ ಹೋರಾಡ್ತಿದ್ದಾರೆ. ರಿಯಲ್ ಎಸ್ಟೇಟ್ ದಂಧೆಗೆ ರೈತರ ಭೂಮಿ ಸ್ವಾಧೀನ ಆಗ್ತಾ ಇದೆ. ಸರ್ಕಾರ ಕೂಡಲೇ ಯೋಜನೆಯನ್ನ ಕೈ ಬಿಡಬೇಕು. ರೈತರಿಗೆ ಆತ್ಮಸ್ಥೈರ್ಯ ತುಂಬೋದಕ್ಕೆ ನಾವು ಬಂದಿದ್ದೇವೆ. ಬಿಡದಿಯ ಅರಳಾಲಸಂದ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ರೈತರ ಪರವಾಗಿ ನಾವು ಇರ್ತೀವಿ, ರೈತರು ಏನು ಹೋರಾಟ ಮಾಡ್ತಿದ್ದಾರೆ ಅದಕ್ಕೆ ಬೆಂಬಲವಾಗಿ ನಾವು ಇರ್ತೀವಿ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಎಕರೆಗೆ ಅದೆಷ್ಟದೋ? ಎಷ್ಟಣ್ಣ? 2,17,00,000 7 ಲಕ್ಷವಣ್ಣ? 2.7ರಿಂದ 2.25 ಅಂತ ಹೇಳ್ತಾರೆ. ಯಾಕೆ ನಾನು ಇದನ್ನ ರಿಯಲ್ ಎಸ್ಟೇಟ್ ದಂಧೆ ಅಂತ ಇದ್ದೀನಿ ಅಂದ್ರೆ, ಇದು ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ. ಸರ್ಕಾರದಲ್ಲಿ ಒಂದು ವರದಿ ಜನರೇಟ್ ಆಗಿದೆ, ಸರ್ಕಾರದಲ್ಲಿ ಒಂದು ರಿಪೋರ್ಟ್ ಮಾಡಿದ್ದಾರೆ. ಆ ರಿಪೋರ್ಟ್ ನಲ್ಲಿ ಹೇಳ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ, ಒಂದು ಅಮೌಂಟ್ ಫಿಕ್ಸ್ ಮಾಡಿ ಇವತ್ತೇನೋ ವಶಪಡಿಸ್ಕೊಳಕ್ ಹೊರಟಿದ್ದಾರೆ. ಹೋಗ್ತಾ ಹೋಗ್ತಾ ಅದು ಚದರಡಿಗೆ ಅದು ಯಾವ ಹಂತಕ್ಕೆ ಹೋಗಿ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಈಗ ಮಂಜಣ್ಣ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಈಗ ಇಂಡಸ್ಟ್ರಿಗೆ ಎಕರೆಗೆ 43,500 ಸ್ಕ್ವೇರ್ ಫೀಟ್. ಇವತ್ತೇ ಪ್ರಾರಂಭಿಕ ಹಂತದಲ್ಲಿ 6ರಿಂದ 7 ಕೋಟಿ ಲಿಕ್ವಿಡೇಷನ್ ಆಗ್ತದೆ 1 ಎಕರೆ.
ಇದು ಹೋಗ್ತಾ ಹೋಗ್ತಾ ಒಂದೊಂದು ಎಕರೆ 20-25 ಕೋಟಿವರೆಗೂ ಲಿಕ್ವಿಡೇಷನ್ ಆಗ್ತಕ್ಕಂಥ ಸಾಧ್ಯತೆಗಳು 100% ಇದೆ. ವರದಿನಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು, ಅವ್ರು ಗೇಜ್ ಮಾಡಿದ್ದಾರೆ. ಇದನ್ನ ಯಾರಿಗೆ ಲಾಭ ಮಾಡಕ್ ಹೋಗ್ತಾ ಇದೀರಿ? ಇದರ ಲಾಭ ಎಷ್ಟಪ್ಪ ಆಗತ್ತೆ ಅಂದ್ರೆ, ಇವತ್ತಿನ ಲೆಕ್ಕಾಚಾರದಲ್ಲೇ ಮಾತಾಡೋದಾದ್ರೆ, ನನ್ನ ಕೈನಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ವರದಿಯನ್ನ ಮುಂದಿಟ್ಟು ಹೇಳೋದಾದ್ರೆ ಸರಿ ಸುಮಾರು 33,500 ಕೋಟಿಯಷ್ಟು ಇದರಿಂದ ಲಾಭವನ್ನ ಉತ್ಪಾದನೆ ಮಾಡಬೇಕು, ಎತ್ತಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. 33,500 ಕೋಟಿ ಈಗಿದ್ದಷ್ಟೇ ಚದರಡಿ ಫಿಕ್ಸ್ ಆದ್ರೆ ಇದು ರೇಟ್ ಬೆಳೀತಾ ಹೋಗ್ತದೆ. ರೇಟು ಹೀಗೆ ಸ್ಟಾಗ್ನೆಂಟ್ ಆಗಿ ಇರೋದಿಲ್ಲ. ಇದು ಸ್ಟೇಜ್ 1 ರೇಟ್. ಇದು ಯಾರಿಗೆ ಲಾಭ ಮಾಡಕ್ ಹೊರಟಿದ್ದಾರೆ ಸರ್ಕಾರ? ಸೊ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕೂಡ ಅಲ್ಲಿ ಹೋಗಿ ಸುದ್ದಿಗೋಷ್ಠಿ ಮಾಡಿದ್ರು. ನ್ಯೂಸ್ 18 ಕನ್ನಡ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಅಲ್ಲಿನ ಪರಿಸ್ಥಿತಿ ಏನು, ವಾಸ್ತವಾಂಶ ಏನು ಅಂತ ಹೇಳಿ ಆ ಗ್ರಾಮಗಳಿಗೆ ಹೋಗಿ ರೈತರಿಂದ ಮಾತಾಡಿಸ್ತಾ ಇದ್ದೀವಿ. ಕೆಂಪಯ್ಯನ ಪಾಳ್ಯದ ತಾಯಪ್ಪನ ದೊಡ್ಡಿಯಲ್ಲಿ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಸರ್, ಅವರು ಮಾತುಗಳನ್ನ ಆಡ್ತಾ ಇದ್ದಾರೆ. ಅವ್ರು ಆ ಮಾತುಗಳು ಆಡ್ಕೋಬೋದು ಅಷ್ಟೇ. ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ರೈತರುಗಳಾಗಲಿ ನಾವೇ ಆಗಲಿ ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಸುಮಾರು ಒಂದು 2-3 ಸತಿ DC ಆಫೀಸ್ಗೆ ಒಂದು ಸತಿ ತಕರಾರು ಅರ್ಜಿ ಕೊಟ್ವಿ, ಮತ್ತು GDB ಆಫೀಸ್ಗೂ ತಕರಾರು ಅರ್ಜಿ ಕೊಟ್ವಿ. ಅವ್ರು ನಮ್ಮ ಅರ್ಜಿಗಳಿಗೆ ಯಾವುದೂ ಉತ್ತರನೂ ಕೊಟ್ಟಿಲ್ಲ, ಏನೂ ಇಲ್ಲ, ಏನು ಮಾಡಲಿಲ್ಲ. ಏಕಾಏಕಿ ಈಗ ನೋಟಿಫಿಕೇಶನ್ ಮಾಡಿದ್ದಾರೆ, 6-1 ಮಾಡಿದ್ದಾರೆ. ಅದಕ್ಕೆ ನಮ್ಮಲ್ಲಿ ನಮ್ಮ ಭೂಮಿ ಇರೋರು ಇಲ್ಲಿ ಸಣ್ಣ ರೈತ ಇರೋದು ನಮ್ಮೂರಲ್ಲಿ. ನಾವು ಕೆಂಪಯ್ಯನಪಾಳ್ಯ ಗ್ರಾಮ ಉಪ ಗ್ರಾಮದ ತಾಯಪ್ಪನಹಳ್ಳಿ ಗ್ರಾಮದವ್ರು. ನಾವು ನಮ್ಮಲ್ಲಿ ಇರೋ ರೈತರುಗಳಿಗೆಲ್ಲ 1 ಎಕರೆ 12 ಕುಂಟೆ 5 ಕುಂಟೆ 10 ಕುಂಟೆ ಅಂತಾರೆ ಇರೋರು ಭೂಮಿಗಳು. ಇನ್ನು ಕೆಲವಾರು 5-6 ಮಂದಿಗಳಿಗೆ ಒಂದು 10 ಎಕರೆ 5 ಎಕರೆ ಇರೋದು ಅವ್ರು ಹೊರಗಡೆ ಇರೋರು. ಅವ್ರಿಗೆ ಕೊಡ್ತೀನಿ ಅಂತ ಏನೋ ನಮ್ಗೆ ಗೊತ್ತಿಲ್ಲ. ಸರ್, ನಮ್ಮ ಹತ್ರ ಇರೋದು 2 ಎಕರೆ ಭೂಮಿಲಿ ಒಂದು ವರ್ಷಕ್ಕೆ 10-15 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀವಿ ನಾವು. ಒಂದು ವರ್ಷಕ್ಕೆ ಒಂದು ಬಿಲ್ಗೆ ನಾವು ಹಾಲಿನ ಪೇಮೆಂಟ್ ತಗೊಳ್ಳೋದು 8,000-9,000 10,000 ತಗೋತೀವಿ 15 ದಿನಕ್ಕೆ. ಒಂದು ತಿಂಗಳಿಗೆ 20,000-25,000 ರೂಪಾಯಿ ನಾನು ಒಬ್ಬ ತಗೋತೀನಿ ಸರ್. ನಂದು 2 ಎಕರೆ ಭೂಮಿಲಿ 4 ಜನ ಜಮೀನು ಇಲ್ಲದವರು ನನ್ನ ಹತ್ರ ಬದುಕ್ತಾ ಇದ್ದಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಅವ್ರು DK ಶಿವಕುಮಾರ್ ನೋಟಿಫಿಕೇಶನ್ ಮಾಡಿದ್ರು ಸಹ, ಏನಾದ್ರು ಸಹ ನಮ್ಮ ಪ್ರಾಣ ಹೋದ್ರೂ 1 ಇಂಚು ಭೂಮಿ ಅಂತೂ ಕೊಡಲ್ಲ. ಏನಕ್ಕೆ ಯಾವ ಕೋರ್ಟ್ಗೆ ಹೋಗಲಿ ಏನಕ್ಕೂ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ, ಯಾವ ಹೋರಾಟಕ್ಕೂ ಸಿದ್ಧರಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿನೂ ಬಿಡಲ್ಲ, ಯಾವುದೇ ಕಾರಣಕ್ಕೂ ಕೊಡೋದು ಇಲ್ಲ ಸರ್. ನಮ್ಮ ಮಕ್ಕಳನ್ನ ಓದಿಸ್ಕೊಂಡು ನಾವು ಆರಾಮಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಭೂಮಿನ ಬಿಟ್ಕೊಡಕ್ ಹೋಗಲ್ಲ. ಈಗ ಏನಂದ್ರೆ ನಮ್ಗೆ ಆಗಿರೋದೇನಂದ್ರೆ, ನಾವು ಹಸುಗಳು ಕಟ್ಕೊಂಡಿದೀವಿ, ರೇಷ್ಮೆ ಬೆಳೀತಾ ಇದೀವಿ, ಎಲ್ಲ ಪ್ರತಿಯೊಂದಕ್ಕೂ ನಾವು ನೀರ್ ಪಂಪ್ ಸೆಟ್ ಮಾಡ್ಕೊಂಡು ನಾವು ವ್ಯವಹಾರ ಮಾಡ್ತಾ ಇದೀವಿ. ಇವತ್ತು ನಾವು ಬಿಟ್ಕೊಟ್ಬಿಟ್ಟು ನಾವು ಎಲ್ಗೋಗೋಣ ಸರ್? ಅದನ್ನೆಲ್ಲ ಇದ್ ಮಾಡ್ಕೊಂಡು ನಾವು ಬೇರೆ ಕಡೆ ಹೋಗಿ ಜೀವನ ಮಾಡಕ್ಕಾಯ್ತದ? ಬಂಜರ್ ಭೂಮಿ ಅನ್ನೋದು ಯಾವ್ದಿದ್ದತ್ತಿಲ್ಲಿ, ಬರಡ್ ಭೂಮಿ ಅನ್ನೋದು ಯಾವ್ದಿದ್ದತ್ತಿಲ್ಲಿ, ಅವ್ರ ಕಣ್ಗೆ ಕಾಣ್ಲಿ, ಎಲ್ಲ ನೋಡ್ಲಿ ಬಂದಿ. ನಮ್ಮನ್ ಮಾತ್ರ ಇಷ್ಟ ಹಿಂಸೆ ಕೊಡ್ತಾವ್ರೆ. ಬೇರೆ ಕಡೆ ಕನಕಪುರ ಸೈಡು ಆ ಸೈಡ್ ಎಲ್ಲ ಜಮೀನ್ ಕೊಡ್ಬೇಡ್ರಿ, ಯಾವ್ದೇ ರೈತರು 1 ಇಂಚು ಭೂಮಿ ಕೊಡ್ಬೇಡ್ರಿ ಅಂತ ಅವ್ರಿಗೆಲ್ಲ ಆರ್ಡರ್ ಮಾಡ್ತಾವ್ರೆ. ನಾವು ಮಾತ್ರ ಭೂಮಿ ಎಲ್ಲ ಕೊಟ್ಬಿಟ್ಟು ಮನೆಗಿನ ಎಲ್ಲ ಬಿಟ್ಟು ಕೊಟ್ಬಿಟ್ಟು ನಾವು ಹೊರಗಡೆ ಹೋಗಿ ಜೀವನ ಮಾಡೋ ಅಂತ ನಮ್ಗೆ ಏನಿದ್ದತ್ತು? ಇಲ್ಲಿ ಯಾವುದೇ ಬರ್ಡ್ ಭೂಮಿ ಆದಂತ ಯಾವ್ದು ಇಲ್ಲ. ಇಲ್ಲಿ ಅವರೇ ಬಂದು ನೋಡ್ಲಿ. ಇದೇನು ದೊಡ್ಡಹಳ್ಳಿ ಆ ಥರ ಏನು ಬಂಡೆ ಇರೋದು ಆ ಥರ ಏನಿಲ್ಲ. ಇಲ್ಲಿ ಫುಲ್ಲು ಎಲ್ಲ ಫಾರ್ಮಿಂಗ್ ಅಗ್ರಿಕಲ್ಚರ್ ಲ್ಯಾಂಡೇ ಇರೋದು. ಯಾವುದೇ ಕಾರಣಕ್ಕೂ ಇಲ್ಲಿ ಬರ್ಡ್ ಭೂಮಿ ಅಂತ ಇಲ್ಲ. ಅವರೇ ಬಂದು ನೋಡಲಿ ಸರ್. ಇಲ್ಲಿ ಫಸ್ಟು DK ಶಿವಕುಮಾರ್ ಸರ್ ಬರಬೇಕು. ಇಲ್ಲಿ ಬಂದು ರೈತರ ಜೊತೆ ಮಾತಾಡಿ ಕೇಳಬೇಕು ಇವರು. ಸೊ ಇವರು ಹೆಂಗೆ ಹೇಳ್ತಾರೆ ಸರ್, ಇಲ್ಲಿ ಬರ್ಡ್ ಭೂಮಿ ರೈತರೇ ಇಲ್ಲ, ಏನೂ ಬೆಳೀತಿಲ್ಲ, ಅಲ್ಲಿರೋದೆಲ್ಲ ಇವರು ಅಂತ. ಸರ್, ಅವ್ರು ಯಾರೋ GDB ಆಫೀಸಲ್ಲಿ ಎಲ್ಲ ರಿಯಲ್ ಎಸ್ಟೇಟವ್ರನ್ನ ಕರ್ಕೊಬಂದು ಕೂರಿಸ್ಕೊಬಿಟ್ಟು ಅಕ್ವೇರೇಷನ್ ಮಾಡಿಸ್ತೀವಿ, ದುಡ್ಡು ಕೊಡಿಸ್ತೀವಿ, 50-50 ಸೈಟು. ಇದು ಯಾವ ಥರ ನ್ಯಾಯ ಸರ್? ಇದು 50-50 ಸೈಟ್ ಇದು ಡೆವಲಪ್ಮೆಂಟ್ ಆದಮೇಲೆ 50-50 ಸೈಟ್ ಕೊಡೋಕ್ಕಾಗುತ್ತಾ? ಯಾವ ಸರ್ ಆ ಥರ ಕೊಡ್ತಾರೆ? ಇಷ್ಟು ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಟ್ಕೊಡಲ್ಲ. ಪ್ರಾಣ ಹೋದ್ರೂ ಸರಿ 1 ಇಂಚ್ ಭೂಮಿನೂ ಬಿಟ್ಕೊಡಲ್ಲ ಸರ್ ನಾವು. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಬಿಡದಿಯ ಮಂಡಲ ಹಳ್ಳಿ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜಮೀನು ಅನ್ನೋದು ನಮ್ಮ ಅಸ್ಮಿತೆ, ಇದು ನಮ್ಮ ಜೀವನಾಡಿ, ಪ್ರಾಣ ಕೊಟ್ಟೇವು ಆದ್ರೆ ಭೂಮಿ ಕೊಡೋದಿಲ್ಲ ಅಂತ ಹೇಳಿ ರೈತರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮಂಡಲಹಳ್ಳಿಯಲ್ಲಿಯೂ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಈಗ ನಾವು ಇವತ್ತು ನಮ್ಮ ರೈತರಿಗೆ ಬೆಂಬಲವಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮದಲ್ಲೇನೆ. ಅದಾದ ನಂತರ ನಾಳೆ 15ನೇ ತಾರೀಕು ರಾಜ್ಯ ಮಟ್ಟದ ಎಲ್ಲ ಮಹಿಳಾ ಮುಖಂಡರುಗಳು ಸೇರಿ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಮಗೂ ಕೂಡ ರೈತರಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ರಾಜ್ಯದ ಮೂಲೆಗಳಿಂದ ಬರ್ತಾ ಇದ್ದಾರೆ. ಹಾಗಾಗಿ ಮುಂದೆ ನಾವು ವಿಧಾನಸೌಧ ಚಾಲೂ ಕೂಡ ಹಾಕೊಂಡಿದ್ದೀವಿ. ಈ ಮುಂದೆ ನಾವು ಡೆಲ್ಲಿವರೆಗೂ ನಾವು ಹೋಗಿ ಅಲ್ಲೂ ಕೂಡ ಇದೇನು ಪ್ರತಿಭಟನೆ ಮಾಡಬೇಕು ಅಂತ ಕೂಡ ಒಂದು ರೈತರೆಲ್ಲ ಸೇರಿ ಆಲೋಚನೆ ಮಾಡಿದ್ದೀವಿ. ಇದು ಹಂಗಂತಂದರೆ ಈ ಭೂಮಿ ಏನಾರ ನಮ್ಮ ಇದರಿಂದ ಕಿತ್ಕೊಂಡ್ರೆ ನಮಗೆ ಎಲ್ಲೋ ಒಂದು ತಾವು ಮನೆ ಕೊಡ್ತಾರೆ, ಅಲ್ಲಿಂದ ನಾವು ಎಲ್ಲೆಲ್ಲೋ ಸುಮ್ಮನೆ ಇದು ಮಾಡೋಕ್ಕಾಗಲ್ಲ. ಇದು ತಾತ ಮುತ್ತಾತ ಇವರು ಸಂಪಾದನೆ ಮಾಡಿರೋದು. ಇದನ್ನ ನಮ್ಮ ಅಪ್ಪಂದಿರು ದೊಡ್ಡಪ್ಪ ಇವರೆಲ್ಲ ನೋಡ್ಕೊಂಡು ಬರ್ತಿದ್ದಾರೆ.
ಹಂಗಾಗಿ ಇದನ್ನ ನಾವು ಬಿಟ್ಕೊಡಕ್ಕಾಗಲ್ಲ. ಏನನ್ಸುತ್ತೆ ಅಂದರೆ ಇದು ನಮ್ಮ ಭೂಮಿ, ಇದು ನಮಗೆ ಸೊತ್ತಿದು, ಬೇರೆಯವ್ರು ಕಿತ್ಕೊಳ್ಳೋದಕ್ಕಾಗಲ್ಲ. ಅವರೆಷ್ಟೇ ಪ್ರಯತ್ನ ಪಟ್ಟರು ಕಿತ್ಕೊಳ್ಳೋಕ್ಕಾಗಲ್ಲ. ಈ ಪರಿಸರ, ಇಲ್ಲಿರೋ ಪರಿಸರ ಬಿಟ್ಟು ನಾವು ಬೇರೆ ಕಡೆ ಎಲ್ಲಿ ಹೋಗೋಕ್ಕಾಗುತ್ತೆ? ಅವ್ರು ಬೇರೆ ಕಡೆಯಿಂದ ನಮ್ಮೂರ್ಗೆ ಬರ್ತಾರೆ ಈ ನೇಚರ್ ನೋಡಿ, ಆದರೆ ಇಲ್ಲಿರೋದು ಕಿತ್ಕೊಂಡ್ಬಿಟ್ರೆ ನಾವು ಬೇರೆ ಕಡೆ ಎಲ್ಲಿ ಹೋಗೋಕ್ಕಾಗುತ್ತೆ? ಬೆಂಗಳೂರವರೆಲ್ಲ ಇಲ್ಲಿ ಬರ್ತಾರೆ, ವಾತಾವರಣ ನೋಡಿ ಇಲ್ಲಿರಬೇಕು ಅಂತ ಬರ್ತಾರೆ. ಆದರೆ ನಾವು ಈ ಪರಿಸರ ಬಿಟ್ಟು ಬೇರೆ ಕಡೆ ಹೋಗ್ಬೇಕಂತೆ. ಅದಕ್ಕೆ ಇದೆಂತ ನ್ಯಾಯ ಅಂತ ನನಗಂತೂ ಗೊತ್ತಾಗ್ತದೆ. ಸರ್ಕಾರಕ್ಕೆ ಏನು ಹೇಳ್ತೀಯಾ? ಏನು ರಿಕ್ವೆಸ್ಟ್ ಮಾಡ್ತೀಯಾ? ಏನು ಒತ್ತಾಯ ಮಾಡ್ತೀಯಾ? ಅವರು ಎಷ್ಟೇ ದುಡ್ಡು ಕೊಟ್ಟರು ನಾವಂತೂ ಭೂಮಿ ಕೊಡಲ್ಲ. ನಾವು ಭೂಮಿನ ಉಳಿಸ್ಕೊಂತೀವಿ. ಭೂಮಿನೇ ನಮ್ಮ ಭೂಮಿನೇ ನಮಗೆ ಸರ್ವಸ್ವ. ನಮ್ಮ ಭೂಮಿಲೇ ನಾವು ಅವಾಗಿಂದ ಹುಡ್ತಾಗಿಂದ ಭೂಮಿನೇ ಗೈತಾ ಇದ್ದೀವಿ. ಅವ್ರು 10 ಲಕ್ಷ 10 ಕೋಟಿ ಕೊಟ್ಟರು ನಮ್ಮ ಭೂಮಿ ನಾವು ಬಿಟ್ಕೊಡಲ್ಲ. ನಮಗೆ ಭೂಮಿನೇ ಸರ್ವಸ್ವ. ನಮ್ಗೆ ಇನ್ನೊಂದು ಗೊತ್ತಿಲ್ಲ. ನಾವು ಭೂಮಿ ನೆಮ್ಕೊಂಡೇ ಜೀವನ ಮಾಡ್ತಾ ಇರೋದು. ನಾವು ಕನಕಪುರದವ್ರೇನೆ. ಕನಕಪುರದಲ್ಲಿ ಹಾಳು ಮಾಡಾಯ್ತು. ನಾವು ಕನಕಪುರದಿಂದ ಇಲ್ಲಿ ಕೊಟ್ಟವ್ರೆ, ಅಪ್ಪನ ಮನೇದು ಅಲ್ಲ ಹಾಳು ಮಾಡಾಯ್ತು. ಇವಾಗ ಇಲ್ಲಿಗೆ ಬಂದವ್ರೆ ಹಾಳು ಮಾಡಕ್ಕೆ. ನಾವ್ ಏನ್ ಮಾಡ್ಬೇಕು? ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ನಾವು ಅವನೇನು ಕೊಟ್ಟರು ನಾವು ಭೂಮಿ ಕೊಡಲ್ಲ. ಅದು ನಾವು ಅಭಿವೃದ್ಧಿ ನಾವು ಮಾಡ್ಕೊಂಡಿದ್ದೀವಿ. ಯಾವ ITBT ಏನು ಕಮ್ಮಿ ಇಲ್ಲ. ನಾವು ಎಷ್ಟು ಜನ ಬಂದರೂ ಬೇಕಾದ್ರೆ ನಾವೇ ಸಾಕ್ತೀವಿ. ಅವ್ನಿಗೆ ಆಸ್ತಿ ಅಂತೂ ಕೊಡಲ್ಲ ನಾವು. ಅವ್ನು ಎಷ್ಟು ಕೋಟಿ ಕೊಟ್ಟರು. ಅಂತ ಆದಾಯ ಏನೈತಿ ಇಲ್ಲಿ ಅಂತ ಆಯ್ತು. ನಾವೆಲ್ಲ ದ್ರೂಪಸ್ಲು ಮಾಡ್ಕೊಂಡಿದ್ದೀವಿ. ತೆಂಗು, ಸಪೋಟ, ಮಾವು ಎಲ್ಲ ಪ್ರತಿಯೊಂದು ಮಾಡಿದ್ದೀವಿ ನಾವು. ವರ್ಷಕ್ಕೆಲ್ಲ ಎಷ್ಟು ಇನ್ಕಮ್ ಅಂತೀರಾ? ಆಯ್ತದ ಒಂದು 5-6 ಲಕ್ಷ. ನಾವು ಅದರಲ್ಲೇ ಜೀವನ ಕಳೀತಾ ಇರೋದು. ಅವ್ನು ಯಾವುದು ಇದು ಕೊಟ್ಟರು ನಾವು ಕೊಡಲ್ಲ ಭೂಮಿ. ನಾವೇ ಬೇಕಾದ್ರೆ ಅವ್ನಿಗೆ ಸೈಟ್ ಮಾಡಿ ನಾವೇ ಕೊಡ್ತೀವಿ ಅವನಿಗೆ. ಅವನೇನು ಮಾಡಿ ನಮಗೆ ಕೊಡೋದು ಬೇಡ, ನಾವೇ ಕೊಡ್ತೀವಿ. ಬಿಡದಿ ಟೌನ್ಶಿಪ್ಗೆ ಕೇಂದ್ರ ಸಚಿವರಾಗಿರುವ HD ಕುಮಾರಸ್ವಾಮಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಾಡಿನ ಹಿತಾಸಕ್ತಿಗಿಂತ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ. ಲ್ಯಾಂಡ್ ಗ್ರಾಬರ್ಸ್ ರಿಯಲ್ ಎಸ್ಟೇಟ್ಗಾಗಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಆರೋಪವನ್ನ ಮಾಡಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರಲ್ಲಿ ಅಭಿವೃದ್ಧಿಯ ದಿಕ್ಕಿನಲ್ಲಿ ಇದು ಉಪಯೋಗ ಅಲ್ಲ ಅಂತ ಹೇಳಿದ್ದಾರೆ. ಯೋಜನೆಗೆ ಮುನ್ನ ರೈತರ ಪರಿಸ್ಥಿತಿಯ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ. ರೈತರು ಏನು ಹೇಳ್ತಿದ್ದಾರೆ, ರೈತರ ಪರಿಸ್ಥಿತಿ ಏನು ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಇದು ಸಂಪೂರ್ಣವಾಗಿ ಹಣ ಮಾಡುವಂತಹ ಯೋಜನೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದುಡ್ಡು ಮಾಡುವಂತ ಸ್ಕೀಮ್ ಸರ್, ಇದರಲ್ಲಿ ಸಂಶಯನೇ ಇಲ್ಲ. ಅವರೇ ಹೇಳಿದ್ದಾರೆ, ಇದರಿಂದ ನಮಗೆ ಸುಮಾರು 15ರಿಂದ 20 ಸಾವಿರ ಕೋಟಿ ಲಾಭ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಯಾವುದಾದ್ರೂ ಒಂದು ಯೋಜನೆ ಲಾಭಕ್ಕೆ ಮಾಡೋದಲ್ಲ. ಈಗ ಗ್ರೇಟರ್ ಬೆಂಗಳೂರಿಗೂ ಇವರೇ ಹಿಂದ್ಗಡೆ ನಿಂತಿದ್ದಾರೆ. ಈಗ ಆ BICP ಇದೆಯಲ್ಲ, 1 ಲಕ್ಷಕ್ಕೂ ಹೆಚ್ಚಿನ ಎಕರೆ ಅವತ್ತು ಅಕ್ವೈರ್ ಮಾಡಿ ಅದರ ಚೇರ್ಮನ್ ಆಗಿ ಎಷ್ಟು ಭೂಮಿ ಇವತ್ತು ಇವರ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದಾರೆ. ಇವರ ಒಂದು ಸುತ್ತಮುತ್ತ ಇರತಕ್ಕಂಥವ್ರು ಅವರು ಏನೇನು ಮಾಡ್ಕೊಂಡಿದ್ದಾರೆ ಅಲ್ಲಿ ಹತ್ರ ನೋಡ್ತಾ ಇಲ್ವಾ? ಟೋಲ್ ಹತ್ರ, ಹೊಸಕೆರೆಯಲ್ಲಿ ಟೋಲ್ ಹತ್ರ ಬಿಲ್ಡಿಂಗ್ಗಳು ಬರ್ತಾ ಇದ್ದಾವಲ್ಲ, ಏನೋ ಅದು ಆ್ಯಕ್ಚುಲಿ ಬಡವರಿಗೆ ಕೊಡೋಕೆ ಮಾಡಿರೋ ಕಾರ್ಯಕ್ರಮ, ದುಡ್ಡು ಹೊಡೆಯೋ ಕಾರ್ಯಕ್ರಮ ಅಲ್ವಾ ಅದು? ಸೇಮ್ ಇದೇ ಇವಾಗ ಕಾರ್ಯಕ್ರಮವು ಅದೇ ರೀತಿಯ ದುಡ್ಡು ಹೊಡೆಯೋ ಕಾರ್ಯಕ್ರಮ. ರಾಜಕೀಯ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ನಾನು ಯಾಕೆ ಇದರಿಂದ ರಾಜಕೀಯದಲ್ಲಿ ಏನು ಸಿಗುತ್ತೆ ನನಗೆ? ಒತ್ತಾಯಪೂರ್ವಕವಾಗಿ ರೈತರ ಭೂಮಿಯನ್ನ ಕಸಿಯುತ್ತಿದ್ದಾರೆ. ರೈತರು ಭೂಮಿ ಕೊಡಲ್ಲ ಅಂತ ಹೇಳಿದ್ರೂ ಕೂಡ ಅದನ್ನ ಕಸಿದುಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ BY ವಿಜೇಂದ್ರ ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇಲ್ಲಿ ಪ್ರಧಾನಿಗಳ ಹೆಸರನ್ನ ಹೇಳಿದ್ದಾರೆ CM DK ಶಿವಕುಮಾರ್ ಅವರು. PM ಹೆಸರು ಹೇಳಿ CM ದಲ್ಲಾಳಿ ಕೆಲಸ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ CMಗೆ ಹೇಳಿ ಇದನ್ನ ತಡಿಬೇಕು, ಇಲ್ಲದಿದ್ರೆ ಬಿಜೆಪಿ ಕೂಡ ರೈತರ ಪರವಾಗಿ ಹೋರಾಟ ಮಾಡುತ್ತೆ. ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಈ ಕೆಲಸವನ್ನ ನಿಲ್ಲಿಸುವ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ಕೂಡ ವಿಜೇಂದ್ರ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿ CMಗೆ ಹೇಳಬೇಕು, ಇದನ್ನ ಬೇಡ ಅನ್ನೋದನ್ನ ಹೇಳಿ ತಡಿಬೇಕು. ಜೊತೆಗೆ PM ಹೆಸರು ಹೇಳಿದಾರಲ್ಲ, ಆ ರೀತಿಯಾಗಿ ದಲ್ಲಾಳಿ ಕೆಲಸ ಮಾಡ್ತಿದ್ದಾರೆ CM DK ಶಿವಕುಮಾರ್ ಅಂತ ಹೇಳಿ ವಿಜೇಂದ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬಿಡುದಿನಲ್ಲೂ ಕೂಡ ಒತ್ತಾಯಪೂರ್ವಕವಾಗಿ ರೈತರ ಜಮೀನನ್ನ ಕಸ್ಕೊಳ್ಳೋದಕ್ಕೆ ಇವತ್ತೇನೋ ರಾಜ್ಯ ಸರ್ಕಾರ ಹೊರಟಿದೆ. ಸ್ವತಃ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಆಸಕ್ತಿ ವಹಿಸಿರ್ತಕ್ಕಂಥದ್ದು. ಇವತ್ತು ಒಳ್ಳೆ ಆಡಳಿತ ನೀಡ್ತೇವೆ ಅಂತ ಹೇಳಿ ರೈತರನ್ನ ಒಗ್ಗೂಲೆಬ್ಬಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಅಕ್ಷಮ್ಯ ಅಪರಾಧ. ಏನು ರಾಹುಲ್ ಗಾಂಧಿ ಅವರು ಇದ್ದಾರೆ ವಿಪಕ್ಷ ನಾಯಕರು, ನಾನು ಆಗ್ರಹ ಪಡಿಸ್ತೇನೆ,
ನೀವಾದ್ರೂ ಕೂಡ ನಿಮ್ಮ ಸರ್ಕಾರ, ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ಹೇರಿ ಇವತ್ತು ರೈತರನ್ನ ಒಕ್ಕಲೆಬ್ಸಕ್ಕೆ ಏನು ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ, ಅದು ತಡೆಯುವಂತ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕೂಡ ರೈತರ ಪರವಾಗಿ ಉಗ್ರ ಹೋರಾಟವನ್ನ ಮಾಡ್ತೇವೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದೆ. ಪ್ರಧಾನಮಂತ್ರಿಗಳ ಹೆಸರು ಹೇಳಿಕೊಂಡು ಇಲ್ಲಿ ದಲ್ಲಾಳಿತನ ಮಾಡೋದಕ್ಕೇನು ಕಾಂಗ್ರೆಸ್ ಸರ್ಕಾರ ಹೊರಟಿದೆ, ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಈಗ ಅಲ್ಲಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ಸಿಎಂ ಅವರ ಕನಸಿನ ಯೋಜನೆ ಇದು, ಹಾಗಾಗಿ ಆಲ್ರೆಡಿ ಈಗಾಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಇಂತಹ ಸಂದರ್ಭದಲ್ಲಿ ರಾಜಕೀಯ ಸ್ವರೂಪವನ್ನು ಕೂಡ ಇದು ಪಡ್ಕೊಂಡಿದೆ. ಮತ್ತೊಂದು ಕಡೆ ಈಗಾಗಲೇ ನೀವು ಆ ಒಂದು ಸ್ಥಳದಲ್ಲೇ ಇದ್ದೀರಿ, ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೀರಿ, ಅಲ್ಲಿನ ರಿಯಾಲಿಟಿ ಯಾವ ರೀತಿಯಾಗಿದೆ? ಇಲ್ಲಿನ ರಿಯಾಲಿಟಿ ಯಾವ ರೀತಿಯಾಗಿದೆ ಅಂದರೆ, ಕೃಷಿ ಭೂಮಿ ಫಲವತ್ತವಾಗಿದೆ. ಅನೇಕ ರೈತರುಗಳು ಏನೋ ತೆಂಗು, ಅಡಿಕೆ, ಮಾವು, ಸೇಬು ಈ ರೀತಿಯಾದಂಥ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಸಣ್ಣ ಹಿಡುವಳಿದಾರರೇ ಹೆಚ್ಚಾಗಿರ್ತಕ್ಕಂಥದ್ದು, 1 ಎಕರೆಗಿಂತ ಕಡಿಮೆ ಇರ್ತಕ್ಕಂಥ ರೈತರೇ ಬಹುತೇಕವಾಗಿ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲ ಒಂದು ಕಡೆಯಾಗಿ ಈ ಒಂದು ರೈತರೇನಿದ್ದಾರೆ, ಈ ಒಂದು ರೈತರ ಜಮೀನನ್ನು ಕಸಿದುಕೊಳ್ಳುವಂಥ ಒಂದು ಹುನ್ನಾರವನ್ನು, ಕಸಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಇದೀಗ ರಾಜ್ಯ ಸರ್ಕಾರ ಮಾಡೋದಕ್ಕೆ ಮುಂದಾಯ್ತಾ ಅನ್ನುವಂಥ ಒಂದು ಆರೋಪವನ್ನು ಇದೀಗ ಸ್ಥಳೀಯ ರೈತರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನವಿತಾ ಜೈನ್ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಮ್ಮ ನ್ಯೂಸ್ 18 3-4 ಹಳ್ಳಿಗಳಲ್ಲಿ ಗ್ರೌಂಡ್ ರಿಪೋರ್ಟನ್ನು ಚೆಕ್ ಮಾಡ್ತು. ಗ್ರೌಂಡ್ ರಿಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ದರ್ಶನವಾಗಿದ್ದಂಥದ್ದು ಏನು ಫಲವತ್ತಾದ ಭೂಮಿಯಲ್ಲಿ ಏನು ಬದನೆ, ತೆಂಗು, ಅಡಿಕೆ, ಸೇಬು, ಮತ್ತೊಂದು ಕಡೆಯಾಗಿ ಟೊಮೊಟೊ ಈ ರೀತಿಯಾದಂಥ ತರಕಾರಿ ಬೆಳೆಗಳು, ಹೂವು ಹಣ್ಣು ತರಕಾರಿ ಬೆಳೆಯುವಂಥದ್ದು, ಮತ್ತೊಂದು ಕಡೆಯಾಗಿ ಫಸಲಿಗೆ ಬಂದಿರತಕ್ಕಂಥ ಲಕ್ಷಾಂತರ ರೂಪಾಯಿ ಆದಾಯವನ್ನು ತಂದುಕೊಡುವಂಥ ಒಂದು ಅಡಿಕೆ ಬೆಳೆಗಳಿದ್ದಾವೆ, ತೆಂಗಿನ ತೋಟಗಳಿದ್ದಾವೆ. ಇಷ್ಟಿದ್ರೂ ಕೂಡ ಎಲ್ಲ ಒಂದು ಕಡೆಯಾಗಿ ನಿಜವಾದ ರೈತರು ಅಲ್ಲಿಲ್ಲ ಅನ್ನುವಂಥ ಒಂದು ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಕೆಲ ರೈತರುಗಳು ನೋಡಿ ಇಲ್ಲಿನ ವಾಸ್ತವವನ್ನು ನಿಮ್ಮ ಮುಂದೆ ಇಡ್ತಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಳಲನ್ನು ತೋಡ್ಕೊತಾ ಇದ್ದಾರೆ. ಸೊ ಇದಕ್ಕೆ ಪೂರಕವಾಗಿ ಇದೀಗ JDS ಕೂಡ ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಮತ್ತೊಂದು ಕಡೆಗೆ ಇದೇ 21ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿರವರು 26 ಹಳ್ಳಿಗಳಲ್ಲಿ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಜನಾಂದೋಲನವನ್ನು ಕೂಡ ರೂಪಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ಇವತ್ತು ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಮತ್ತೊಂದು ಕಡೆಗೆ ಮಂಡಾಲಹಳ್ಳಿ ಭಾಗದಲ್ಲಿ ನಾವು ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿ ರೈತರುಗಳು ತುಂಬ ಕಣ್ಣೀರು ಆಗ್ತಂಥ ಒಂದು ಪ್ರಸಂಗವೂ ಕೂಡ ಕಂಡುಬಂತು. ಮತ್ತೊಂದು ಕಡೆಗೆ DK ಶಿವಕುಮಾರ್ ಅವ್ರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದಂಥ ಒಂದು ಪ್ರಸಂಗವೂ ಕೂಡ ಕಂಡುಬಂತು. ಯಾಕಂತ ಹೇಳಿದ್ರೆ ನಾವೇ ಇಲ್ಲಿ ಲಕ್ಷಾಂತರ ರೂಪಾಯಿ ಆದಾಯವನ್ನು ಗಳಿಸ್ತಾ ಇದ್ದೀವಿ, ನಾವೇ ಬೇರೆಯವ್ರನ್ನ ಸಾಕುವಂಥ ಒಂದು ಕೆಪಾಸಿಟಿ ಇದೆ, ಆದರೆ ಇವ್ರು ಕೊಡುವಂಥ ಒಂದು ಸೈಟು ಅಥವಾ 2 ಇದು ನಮಗೆ ಬೇಕಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಮತ್ತು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ಮೂಲಕವಾಗಿ ಇದೀಗ ದಿನೇ ದಿನೇ ಬಿಡದಿ ಟೌನ್ಶಿಪ್ ನಿರ್ಮಾಣ ವಿವಾದ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಮತ್ತೊಂದು ಕಡೆಯಾಗಿ ಖುದ್ದು ಕೇಂದ್ರ ಸಚಿವ HD ಕುಮಾರಸ್ವಾಮಿ JDS ರೈತರ ಹೋರಾಟ ಕೂಡ ಬೆಂಬಲಿಸಿದ್ದಾರೆ. ನಾಳೆಯೂ ರೈತ ಮಹಿಳೆಯರು ಒಂದು ರೀತಿ ಪಾದಯಾತ್ರೆಯನ್ನು ನಡೆಸೋದ್ರ ಮುಖಾಂತರ ಬೃಹತ್ ರೈತ ಮಹಿಳಾ ಸಮಾವೇಶಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಮೂಲಕವಾಗಿ ಎಲ್ಲ ಒಂದ್ ಕಡೆಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಚಾಟಿ ಬೀಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರೆ ನಿಖಿಲ್ ಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಕೂಡ ಖುದ್ದು ಪತ್ರವನ್ನ ಬರೀತಾ ಇದ್ದಾರೆ. ಈ ಒಂದು ವಿಚಾರವನ್ನ ಕೆಲವೇ ಕ್ಷಣಗಳ ಹಿಂದೆ ನಡೆದಂತ ಸುದ್ದಿಗೋಷ್ಠಿಯಲ್ಲೂ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಪಾದಯಾತ್ರೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಸ್ಪೆಷಲಿ DK ಶಿವಕುಮಾರ್ ಹೇಳಿದಂತೆ ಮೋದಿಯವರ ಸಹಮತವು ಇದೆ ಒಂದು ಮಾತನ್ನೇನು ಹೇಳಿದ್ರು, ಅದಕ್ಕೆ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥ ನಿಖಿಲ್ ಕುಮಾರ್ ಅವರು ಏನು DK ಶಿವಕುಮಾರ್ ಅವ್ರಿಗೆ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡುವಂತ ಒಂದು ಅಷ್ಟು ಸಮಯ ಇತ್ತೆ, ಕ್ಲೋಸ್ ಡೋರ್ ಮೀಟಿಂಗ್ ನಲ್ಲಿ ಏನಾಗಿದೆ ಅನ್ನುವಂತ ಒಂದು ಮಾತನ್ನ ನಾವು ನೀವು ಊಹೆ ಮಾಡ್ಕೊಬಹುದಲ್ವಾ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಆಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದ್ ವೇಳೆ ಮೋದಿಯವರು ಏನಾದ್ರೂ ಸಹಮತ ವ್ಯಕ್ತಪಡಿಸಿದ್ದಾರೆ ಅನ್ನೋದೇ ಆದ್ರೆ ನಾವು ಪತ್ರವನ್ನ ಬರೆದು ಅವರಿಗೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒತ್ತಾಯ ಅನ್ನುವಂತ ಒಂದು ಮಾತನ್ನ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಎಸ್ಪೆಷಲಿ ಬಾಲಕೃಷ್ಣ ಅವರ ಹೇಳಿಕೆ ಏನಿದೆ, ಕನಸಿನ ಕೂಸು ಅನ್ನುವಂತ ಒಂದು ನಿಟ್ಟಲ್ಲಿ ಏನ್ ವ್ಯಂಗ್ಯವನ್ನ ಮಾಡಿದ್ರೆ, ಕಡೆಗೆ ವಿಡಿಯೋವನ್ನ ಏನು ಬಿಡುಗಡೆ ಮಾಡಿದ್ರೆ ಅದಕ್ಕೂ ಕೂಡ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಬಡವರ ಬದುಕಿನ ಮೇಲೆ ಮರಣ ಶಾಸನವನ್ನ ಬರೆಯುವಂತ ಒಂದು ದುರ್ದೇಶ ನಮ್ಮ ತಂದೆಯರಿಗೂ ಇಲ್ಲ, ನಮ್ಮ ಪಕ್ಷಕ್ಕೂ ಇಲ್ಲ. ಇದು ಏನು ಅವರು ಈ ಹಿಂದೆ ಏನು 2006ರಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಅವತ್ತೇನಾದ್ರೂ ಬಿಡದಿ ಟೌನ್ಶಿಪ್ ಅನ್ನ ಮಾಡ್ಬೇಕು ಅಂತ ಹೇಳಿ ಇರಾದೆಯನ್ನ ಹೊಂದಿದ್ರೆ 2018ರಲ್ಲಿ ಅವ್ರು ಮತ್ತೆ ಮುಖ್ಯಮಂತ್ರಿ ಆಗಿದ್ರು, ಅವತ್ತೇ ಕೈಗೆತ್ಕೊಳ್ಬೋದಾಯ್ತು ಈ ಒಂದು ವಿಚಾರವನ್ನ. ಆದ್ರೆ ನಾವು ನಮ್ಮ ತಂದೆ ಈ ಒಂದು ವಿಚಾರಕ್ಕೆ ರೈತರ ವಿರೋಧದ ನಡುವೆ ಕೈ ಹಾಕೋದು ಬೇಡ ಅನ್ನುವಂತ ನಿಟ್ಟಲ್ಲೇ ಕೈ ಬಿಟ್ಟಿದ್ದಾರೆ. ಆದ್ರೆ ಇದೇ ಜಿಲ್ಲೆಯವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ರಿಯಲ್ ಎಸ್ಟೇಟ್ ದಂಧೆಗೆ ಎಲ್ಲ ಒಂದ್ ಕಡೆಗೆ ಪುಷ್ ಮಾಡ್ತಾ ಇದ್ದಾರೆ, ಎಲ್ಲ ಒಂದ್ ಕಡೆಯಾಗಿ ರಿಯಲ್ ಎಸ್ಟೇಟ್ ದಂಧೆಯನ್ನ ಬೆಳೆಸ್ತಾ ಇದ್ದಾರೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ
ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿರುವಂತದ್ದು. ಎಸ್ಪೆಷಲಿ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಮಹತ್ವದ ಸುದ್ದಿಗೋಷ್ಠಿ ಏನಿದೆ, ಇದೀಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದ್ ರೀತಿ ಗಂಭೀರವಾದ ಆರೋಪವನ್ನು ಕೂಡ ಹೊರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಡಿ ಕೆ ಬ್ರದರ್ಸ್ ಅವರು ಈ ಒಂದು ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಡ್ತಾರೆ ಅನ್ನುವಂಥದ್ದು. ಮತ್ತೊಂದ್ ಕಡೆಗೆ ಕಾನೂನು ಹೋರಾಟಕ್ಕೂ ಕೂಡ ನಾವು ಮುಂದಾಗ್ತೀವಿ ಅನ್ನುವಂತ ಒಂದು ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಎಸ್ಪೆಷಲಿ ಕೆಲ ರೈತ ಸಂಘಟನೆಯವರು ಕೂಡ ಈ ಒಂದು ವಿಚಾರವಾಗಿ ಏನು ಕಾನೂನು ಹೋರಾಟಕ್ಕೂ ಕೂಡ ಕಾನೂನು ಹೋರಾಟವನ್ನು ಕೂಡ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲ ಹಿರಿಯ ವಕೀಲರ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಒಟ್ಟಾರೆ ಒಂದ್ ಕಡೆಯಾಗಿ ಗ್ರೌಂಡ್ ರಿಪೋರ್ಟ್ ನಲ್ಲಿ ವಾಸ್ತವವಾಗಿ ಫಲವತ್ತಾದ ಕೃಷಿ ಭೂಮಿಯನ್ನ ಕಳ್ಕೊಳ್ಳೋದಕ್ಕೆ ರೈತರು ವಿರೋಧವನ್ನ ಇದ್ರೆ, ಇತ್ತ ರಾಜಕೀಯ ತಿರುವನ್ನ ಪಡ್ಕೊಂಡಿರ್ತಕ್ಕಂಥ ಹೋರಾಟಕ್ಕೆ ಇದೀಗ JDS ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಸಹಜವಾಗಿ ಇದೀಗ ಡಿ ಕೆ ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿಯವರ ಒಂದು ಪ್ರತಿಷ್ಠೆಗೆ ಈ ಒಂದು ಬಿಡದಿ ಟೌನ್ಶಿಪ್ ನಿರ್ಮಾಣ ವಿವಾದ ಸಾಕ್ಷಿ ಆಯ್ತಾ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಸಾಕ್ಷಿ ಆಗ್ತಾನೆ ಇದೆ, ನಾವು ನೋಡ್ತಾ ಇದೀಯಲ್ಲ, ಇದು ರಾಜಕೀಯ ನಾಯಕರ ನಡುವಿನ ಹಗ್ಗ ಜಗ್ಗಾಟದ ರೀತಿ ಕಾಣಿಸ್ತಾ ಇದೆ. ಕಾರಣ ಈಗಾಗಲೇ ಒಂದ್ ಕಡೆ ಈ ಹಿಂದೆನೆ ಕುಮಾರಸ್ವಾಮಿ ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದ್ರು, ಆಗ್ಲೇ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ವ್ಯಕ್ತ ಆಯ್ತು. ಇದೀಗ ಅದೇ ಹಾದಿಯಲ್ಲಿದ್ದಾರೆ ಡಿ ಕೆ ಶಿವಕುಮಾರ್.